ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ವಾರಂಬಳ್ಳಿ ಎಂಬುದು ನೂರಾರು ಮನೆಗಳು ಇರುವ ಒಂದು ಪುಟ್ಟ ಹಳ್ಳಿ. ಈ ಹಳ್ಳಿಯಲ್ಲಿ ಸುಮಾರು 8 ವರ್ಷಗಳಿಂದ ಮೊಬೈಲ್ ಟವರ್ಗಾಗಿ ಹೋರಾಟ ನಡೆಸುತ್ತಾ ಬಂದಿದ್ದಾರೆ. ಇದುವರೆಗೆ ಪ್ರಧಾನಿಗೆ ಸಂಬಂಧಪಟ್ಟ ಇಲಾಖೆಗೆ ಸುಮಾರು 10ಕ್ಕೂ ಹೆಚ್ಚು ಪತ್ರ ಬರೆದಿದ್ದಾರೆ. ಆದರೆ ಇದುವರೆಗೂ ನೆಟ್ವರ್ಕ್ ಸಮಸ್ಯೆಗೆ ಸುಖಾಂತ್ಯ ದೊರಕಲಿಲ್ಲ. ಪ್ರಧಾನಿ ಪತ್ರಕ್ಕೂ ಅಧಿಕಾರಿಗಳು ಕ್ಯಾರೆ ಎನ್ನಲಿಲ್ಲ. ಅಧಿಕಾರಿಗಳ ರಾಜಕಾರಣಿಗಳ ಹಾರಿಕೆ ಉತ್ತರಕ್ಕೆ ಸಿಲುಕಿ ಬೇಸತ್ತಿದ್ದ ಜನತೆ ಪಾದಯಾತ್ರೆ ಅಸ್ತ್ರವನ್ನು ಕೈಗೆತ್ತಿಕೊಂಡ್ರು. ಈಗಾಗಲೇ ಹಲವು ಸಾವು ನೋವು, ಓದುವ ವಿದ್ಯಾರ್ಥಿಗಳಿಗೆ, ಉದ್ಯೋಗಿಗಳಿಗೆ ಆಗುತ್ತಿರುವ ಸಮಸ್ಯೆಗೆ ಹೈರಾಣಾಗಿದ್ದ ಜನತೆ ಅಧಿಕಾರಿಗಳಿಗೆ ಪಾದಯಾತ್ರೆಯ ಮೂಲಕ ಬಿಸಿ ಮುಟ್ಟಿಸಿದರು. ಹೀಗಾಗಿ ನಿನ್ನೆ 17ನೇ ತಾರೀಕು ವಾರಂಬಳ್ಳಿಯಿಂದ ಹೊಸನಗರದ ತಾಲೂಕು ಕಚೇರಿಯವರೆಗೆ ಸುಮಾರು 11 ಕಿಲೋಮೀಟರ್ ಪಾದಯಾತ್ರೆ ನಡೆಸಿದ್ದಾರೆ. ಈ ಪಾದಯಾತ್ರೆಯಲ್ಲಿ 1.5 ವರ್ಷದ ಹಸುಗೂಸಿನಿಂದ ಹಿಡಿದು ಮಹಿಳೆಯರು, ವೃದ್ಧರು, ವಯಸ್ಕರು, ಯುವಕರು ಹೀಗೆ 150ಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದರು. ತಿಂಗಳಿನೊಳಗೆ ಮೊಬೈಲ್ ಟವರ್ ಕೆಲಸ ಆರಂಭವಾಗುತ್ತದೆ ಎಂಬ ಭರವಸೆ ಮೂಲಕ ಹೋರಾಟ ಸುಖಾಂತ್ಯವಾಗಿದೆ. ಸಾಮಾನ್ಯವಾಗಿ ಪ್ರತಿ ಹಳ್ಳಿಗಳಲ್ಲಿಯೂ ಹೀಗೆ ಮೂಲ ಸೌಕರ್ಯಕ್ಕಾಗಿ ಪ್ರತಿಭಟನೆ, ಹೋರಾಟ, ಪಾದಯಾತ್ರೆ ನಡೆಸದಿದ್ದರೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ.